ಈ ವಿಶ್ವಾವಸು ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಮಾರ್ಚ್ 15ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಪಾಪ ವಿಮೋಚನಿ ಏಕಾದಶಿ ಅಂತ ಕರೀತಾರೆ. ಇಂತಹ ಪಾಪ ವಿಮೋಚನಿ ಏಕಾದಶಿ ನಾಡಿದ್ದು ಮಾರ್ಚ್ 15ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಇದರ ಮಹತ್ವವನ್ನು ಪುರಾಣಗಳು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ ತಾನು ಸಾರ್ತಾ ಇದೆ. ಹೆಸರೇ ಹೇಳುವಂತೆ ಇದು ಪಾಪ ವಿಮೋಚನಿ. ಕೃಷ್ಣ ಧರ್ಮರಾಜನಿಗೆ ಇದರ ಮಹತ್ವವನ್ನು ತಾನು ತಿಳಿಸ್ಕೊಂಡು ಹೋಗ್ತಾನೆ. ಶೃಣು ರಾಜೇಂದ್ರ ವಕ್ಷ್ಯಾಮಿ ಪಾಪ ಮೋಚನಿಕಾವೃತಂ. ಯಾಕೆ ಅಂತ ಹೇಳಿದರೆ, ಈ ವ್ರತವನ್ನು, ಈ ಏಕಾದಶಿಯನ್ನು ಮಾಡುವುದರಿಂದ ಪಾಪಗಳು ವಿಮೋಚನೆ ಆಗುತ್ತೆ ಅಂತ. ವಾಸ್ತವಿಕವಾಗಿ ಪ್ರತಿಯೊಂದು ಏಕಾದಶಿಯೂ ಕೂಡ ಪಾಪವನ್ನು ಕಳೆಯುವಂಥದ್ದೇ. ಹಾಗಿದ್ರೆ ಈ ಏಕಾದಶಿಯನ್ನು ಮಾತ್ರ ಯಾಕೆ ಪಾಪ ವಿಮೋಚನೆ ಅಂತ ವಿಶೇಷವಾಗಿ ಕರೀತಾರೆ ಅಂತ ಹೇಳಿದರೆ, ಎಲ್ಲ ಏಕಾದಶಿಗಳೂ ಕೂಡ ಏಕಾದಶಿಯ ಮಹತ್ವದ ಒಂದೊಂದು ಭಾಗವನ್ನು ತಾವು ತಿಳಿಸ್ಕೊಂಡು ಹೋಗ್ತದೆ ಪುರಾಣದಲ್ಲಿ. ಹಾಗೆಯೇ ಈ ಏಕಾದಶಿ ಅನ್ನುವಂಥದ್ದು ಪ್ರತಿ ಏಕಾದಶಿಯಂತೆ ಪಾಪವನ್ನು ಬಿಡುಗಡೆಗೊಳಿಸ್ತದೆ ಅನ್ನುವ ವಿಷಯದಲ್ಲಿ ಒಂದು ಉದಾಹರಣೆಯಾಗಿ ಕಥೆಯನ್ನು ಹೇಳುತ್ತದೆ. ಏಕಾದಶಿ ಮಾತ್ರ ಅಲ್ಲ, ಪ್ರತಿಯೊಂದು ಏಕಾದಶಿಯೂ ಕೂಡ ಹಾಗೆಯೇ. ವಿಶೇಷವಾಗಿ ಈ ಏಕಾದಶಿಯಲ್ಲಿ ನಮಗೆ ಆ ಒಂದು ಮುಖ, ಪಾಪವನ್ನು ಯಾವ ರೀತಿ ನಮ್ಮಿಂದ ಬೇರ್ಪಡಿಸ್ತದೆ ಏಕಾದಶಿ, ಅದನ್ನು ತಿಳಿಸ್ಕೊಂಡು ಹೋಗ್ತದೆ. ಹಿಂದೆ ಚೈತ್ರ ರಥ ಅಂತ ಒಂದು ಉದ್ಯಾನವನ, ದೇವತೆಗಳು ತಿರುಗಾಡುವಂತಹ ಅಪ್ಸರರು, ಗಂಧರ್ವರು ಮುಂತಾದವರೆಲ್ಲ ಎಲ್ಲಿ ತಾವು ನರ್ತನ ಹಾಗೂ ಗಾನ ಮುಂತಾದವುಗಳನ್ನು ನಡೆಸ್ತಾರೋ ಅಂತಹ ಉದ್ಯಾನವನ. ಅಲ್ಲಿ ಇಂದ್ರ ತಾನು ಎಲ್ಲರೊಟ್ಟಿಗೆ, ದೇವತೆಗಳೊಟ್ಟಿಗೆ, ಗಂಧರ್ವರು, ಕಿನ್ನರುವರು, ಅಪ್ಸರೆಯರು ಅವರೊಟ್ಟಿಗೆ ಆನಂದವಾಗಿ ರಮಿಸ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮುನಿ, ಮೇಧಾವಿ ಅಂತ. ಆ ಮೇಧಾವಿ ಎನ್ನುವಂತಹ ಮುನಿ ತಾನು ಅಲ್ಲೇ ತಪಸ್ಸು ಮಾಡ್ತಾ ಇದ್ದಾನಂತೆ. ಅವನನ್ನು ಮಂಜುಘೋಷ ಎಂಬಂತಹ ಒಬ್ಬಳು ಅಪ್ಸರಾಸ್ತ್ರೀ ತಾನು ನೋಡಿದ್ಲು. ಅವನನ್ನು ನೋಡಿ ಅವನ ಬಗ್ಗೆ ಅವಳಿಗೆ ಆಸಕ್ತಿ ಉಂಟಾಯಿತು. ಆಸಕ್ತಿ ಉಂಟಾಗಿ ಅವನನ್ನು ಹೇಗಾದರೂ ತಾನು ವರಿಸಬೇಕು. ಅದಕ್ಕೋಸ್ಕರ ಕ್ರೋಶಮಾತ್ರಂ ಸ್ಥಿತ ತಸ್ಯ ಭಯಾದ್ ಆಶ್ರಮ ಸನ್ನಿಧು ಗಾಯಂತಿ ಮಧುರಂ ಸಾಧು ಪೀಡಯಂತಿ ವಪಂಚಿಕಾಂ. ಅವನ ಹತ್ತಿರ ಹೋಗಲಿಕ್ಕೆ ಅವಳಿಗೆ ಭಯ. ಯಾಕಂದರೆ ಋಷಿ ಕುಮಾರ, ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಶಾಪ ಕೊಟ್ಟಾನು. ಆ ಶಾಪದಿಂದ ಏನು ಬೇಕಾದರೂ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಅವನು ನನಗೆ ಬೇಕು. ಅದಕ್ಕೋಸ್ಕರ ತಾನು ಸ್ವಲ್ಪ ಅವನಿಂದ ದೂರದಲ್ಲಿ ನಿಂತಿದ್ದಾಳಂತೆ. ನಿಂತು ಮಧುರವಾಗಿ ಹಾಡ್ತಾ ಇದ್ದಾಳಂತೆ. ಅವನನ್ನು ವಶೀಕರಣ ಮಾಡಿಕೊಳ್ಳಿಕ್ಕೋಸ್ಕರ ಮಧುರವಾಗಿ ಹಾಡ್ತಾ ಇದ್ದಾಳಂತೆ. ಕೈಯಲ್ಲಿ ವೀಣೆಯನ್ನು ಮೀಟುತ್ತಾ ಇದ್ದಾಳಂತೆ. ಗಾಯಂತೀಂ ತಾಂ ಅಥಾಲೋಕ್ಯ ಪುಷ್ಪಚಂದನ ವೇಷ್ಟಿತಾಂ ಕಾಮೋಪಿ ವಿಜಯಾಕಾಂಕ್ಷಿ ಶಿವಭಕ್ತಂ ಮುನೀಶ್ವರಂ. ಇವಳು ಈ ರೀತಿ ಗಾನ ಮಾಡ್ತಾ ಇದ್ದಾಳೆ. ಅಂಥ ಸಂದರ್ಭದಲ್ಲಿಯೇ ಒಳ್ಳೆ ಹೂವುಗಳು, ಹೂವಿನ ಪರಿಮಳ ಮುಂತಾದವುಗಳಿಂದ ಕೂಡಿರುವಂತಹ ಆ ಪ್ರದೇಶದಲ್ಲಿ ಮನ್ಮಥನು ಕೂಡ ತಾನು ಯೋಚನೆಯನ್ನು ಮಾಡಿದ. ನಾನು ಶಿವನ ಮೇಲೆ ಸೇಡು ತೀರಿಸಿಕೊಳ್ತೇನೆ. ಯಾಕಂದರೆ ಈ ಮೇಧಾವಿ ಮುನಿ ಶಿವನ ಭಕ್ತ. ಇವನು ನನ್ನನ್ನು ಶಿವ ಸುಟ್ಟು ಭಸ್ಮ ಮಾಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ಆ ಶಿವಭಕ್ತನ ಮೇಲೆ ನಾನು ಸೇಡು ತೀರಿಸಿಕೊಳ್ಳುವ ಮೂಲಕ ಶಿವನ ಮೇಲೆ ಸೇಡು ತೀರಿಸಿಕೊಳ್ತೇನೆ ಅಂತ ತಾನು ಯೋಚನೆಯನ್ನು ಮಾಡಿ, ಅಂದರೆ ಇದು ಪುರಾಣ ಹೇಳುವುದು. ಆದರೆ ವಾಸ್ತವಿಕವಾಗಿ ಯಾವತ್ತೂ ದೇವತೆಗಳು ಈ ರೀತಿ ಹಾಗೆ ಸೇಡು ಮುಂತಾದವುಗಳನ್ನೆಲ್ಲ ಸಾಧಿಸುವಂಥವರಲ್ಲ ಅವರು. ಆದರೆ ಇದು ಉತ್ಪ್ರೇಕ್ಷೆಗಾಗಿ ಈ ರೀತಿ ಹೇಳ್ತಾ ಇರುವುದಷ್ಟೇ. ಮತ್ತು ಇನ್ನೊಂದೇನೆಂದರೆ, ಮನ್ಮಥನಿಗೆ ಶಿವನ ಮೇಲೆ ಯಾವುದೇ ರೀತಿಯ ಸೇಡು ತೀರಿಸಿಕೊಳ್ಳಿಕ್ಕೆ ಬೇಕಾದಂತಹ ಶಕ್ತಿಯೂ ಇಲ್ಲ. ಯಾಕಂದರೆ ಶಿವನಿಗಿಂತ ಶಕ್ತಿಯಲ್ಲಿ ಬಹಳ ಕಡಿಮೆ ಇರುವಂಥವನು ಮನ್ಮಥ. ಹಾಗಿದ್ದರೂ ಇಲ್ಲಿ ಇದನ್ನು ಅಲಂಕಾರಿಕವಾಗಿ ತಿಳಿಸ್ತಾ ಇರುವಂಥದ್ದು.
ಮನ್ಮಥ ತಾನು ಸೇಡನ್ನು ತೀರಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ. ಅದಕ್ಕೋಸ್ಕರ ಆ ಮಂಜುಘೋಷ ಅವಳ ಹುಬ್ಬೇನಿದೆ, ಆ ಹುಬ್ಬು ಒಳ್ಳೆ ಬಿಲ್ಲಿದ್ದಾಗಿತ್ತು. ಅಂದರೆ 2 ಹುಬ್ಬುಗಳು ಉಬ್ಬಿಕೊಂಡಿತ್ತು, ಮಧ್ಯದಲ್ಲಿ ನಡು ಏನಿದೆ ಅದು ಬಿಲ್ಲಿನ ಮಧ್ಯಕ್ಕೆ ಹಿಡಿಯುವಂಥದ್ದೇನಿದೆ ಆ ರೀತಿ ಹಿಡಿಯಾಗೇ ಇತ್ತು. ಅಂತಹ ಅವಳ ಹುಬ್ಬನ್ನೇ ತಾನು ತನ್ನ ಬಿಲ್ಲನ್ನಾಗಿ ಮಾಡಿಕೊಂಡಂತೆ. ನಂತರ ಕೃತ್ವಾ ಭ್ರುವೋ ಧನುಕೋಟಿ ಗುಣಂ ಕೃತ್ವಾ ಕಟಾಕ್ಷಕಂ, ಇನ್ನು ಅದರ ಹಗ್ಗವನ್ನೇ ಅವಳ ಕಣ್ಣನ್ನಾಗಿ ಮಾಡಿಕೊಂಡಂತೆ. ನಂತರ ಆ ಕಣ್ಣಿನ ನೋಟ ಏನಿದೆ ಅದೇ ಬಾಣವನ್ನಾಗಿ ಮಾಡಿದಂತೆ. ಅಂತ ಹೇಳಿದರೆ ಅವಳ ಆ ಕಣ್ಣಿನ ನೋಟವೇ ಅವನ ಮನಸ್ಸನ್ನು ಸೆಳೆದು ಬಿಡಬೇಕು. ಆ ಮೇಧಾವಿಯ ಮನಸ್ಸು ಇವಳ ಕಡೆ ಸಂಪೂರ್ಣ ಆಕರ್ಷಿತವಾಗಿಬಿಡಬೇಕು. ಇವಳು ಹೋಗಿ ಅವನೊಳಗೆ ಕೂತ್ಕೊಳ್ಬೇಕು ಆ ಕಣ್ಣಿನ ಕಟಾಕ್ಷದ ಮೂಲಕ, ನೋಟದ ಮೂಲಕ. ಆ ರೀತಿ ತಾನು ತಯಾರು ಮಾಡಿಕೊಂಡಂತೆ. ಅಷ್ಟು ಮಾತ್ರ ಅಲ್ಲ, ಅವನು ವಾಸ ಮಾಡಲಿಕ್ಕೆ ಬೇಕಾದಂತಹ ಬಿಡಾರ ಅಂತ ಹೇಳಿದರೆ ಮನೆ, ಅದೇ ಅವಳ ಎದೆಯನ್ನು ಮಾಡಿಕೊಂಡಂತೆ. ಅಂದರೆ ಅಷ್ಟು ಸುಂದರವಾದ ಎದೆ ಅವಳದ್ದು, ಸುಂದರವಾದ ಕಣ್ಣುಗಳು, ಸುಂದರವಾದಂತಹ ಹುಬ್ಬುಗಳು. ಇದನ್ನೆಲ್ಲ ಆ ಮಂಜುಘೋಷ ಮೇಧಾವಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಯಾವ ರೀತಿ ಬೇಕು ಅಂದರೆ ಅವನಲ್ಲಿ ಯಾವ ರೀತಿ ಆಸೆ ಹುಟ್ಟಿಸಬೇಕು ಆ ರೀತಿ ಮನ್ಮಥ ತಾನು ತಯಾರು ಮಾಡಿಕೊಂಡ. ಇವಳಾದರೂ ಮಂಜುಘೋಷ ತಾನು ಮೇಧಾವಿಯ ಬಳಿಗೆ ಮೆಲ್ಲಕ್ಕೆ ಹೋದ್ಲು. ನೋಡ್ತಾಳೆ, ಅವನಾದರೂ ಮನ್ಮಥ ಕಂಡಾಗಿ ಕಾಣ್ತಾ ಇದ್ದಾನೆ ಇವಳಿಗೆ, ಮಂಜುಘೋಷನಿಗೆ. ಇವನು ಮನ್ಮಥ ಇದ್ದಾಗಿದ್ದಾನೆ ಅಂತ ಅವಳಿಗೆ ತಡ್ಕೊಳ್ಳಿಕ್ಕಾಗಲೇ ಇಲ್ಲ. ಅವಳಾದರೂ ಸೀದಾ ಹೋದವಳೇ ಆ ಮೇಧಾವಿಯನ್ನು ಅಪ್ಪಿಕೊಂಡೇ ಬಿಟ್ಲಂತೆ. ಅವನಾದರೂ ಚವನರ ಆಶ್ರಮದ ಬಳಿಯಲ್ಲಿ ವಾಸ ಮಾಡ್ತಾ ಇದ್ದವನು. ಇವಳು ಯಾವಾಗ ಅವನನ್ನು ಅಪ್ಪಿಕೊಂಡ್ಲು, ಅವನಿಗೂ ಕೂಡ ಈ ಮನ್ಮಥನ ಬಾಣ ತಾಗಿಯೇ ಬಿಡ್ತು. ಅವನಿಗೂ ಇವಳನ್ನು ಬಿಟ್ಟಿರಲಿಕ್ಕಾಗಲಿಲ್ಲ. ಕೂಡಲೇ ಅವನು ಕೂಡ ಇವಳೊಟ್ಟಿಗೆ ತಾನು ಆನಂದ ಪಡಲಿಕ್ಕೆ ಪ್ರಾರಂಭ ಮಾಡಿದ. ತಾನು ಅಲ್ಲಿಯವರೆಗೆ ಶಿವತತ್ವವನ್ನು ಆರಾಧನೆಯನ್ನು ಮಾಡ್ತಾ ಇದ್ದವನು ಇವಾಗ ಶಿವತತ್ವ ಬಿಟ್ಟ ಕಾಮತತ್ವದ ಕಡೆ ಹೋದ. ಅಂದರೆ ಅವಳನ್ನು ತಾನು ನೋಡಿ ಆಕರ್ಷಿತನಾಗಿ ಅವಳಿಗೆ ಮರುಳಾಗಿ ಅವಳೊಟ್ಟಿಗೆ ತಾನು ರಮಿಸಲಿಕ್ಕೆ, ಆನಂದ ಪಡಲಿಕ್ಕೆ ಪ್ರಾರಂಭ ಮಾಡಿದ. ನದಿಶಾಂ ನದಿನಂ ಸೋಪಿ ರಮನ್ ಜಾನಾತಿ ಕಾಮುಕಃ, ಸಂಪೂರ್ಣ ಕಾಮುಕನಾಗಿಬಿಟ್ಟ ಅವನು ಮೇಧಾವಿ. ಅಂದರೆ ಇಲ್ಲಿಯವರೆಗೆ ಅಷ್ಟು ತಪಸ್ಸು ಮಾಡ್ತಾ ಇದ್ದವನು ಇವಳಿಗೆ ಮರುಳಾಗಿ, ಇವಳ ಪ್ರತಿಯೊಂದು ಹಾವ ಭಾವ, ಅವಳ ಮೈಯಿಂದ ಬರ್ತಾ ಇರುವ ಪರಿಮಳ, ಅವಳ ಮಾತುಗಳು ಪ್ರತಿಯೊಂದಕ್ಕೂ ಮರಳಾಗಿ ಅವಳೊಟ್ಟಿಗೆ ತಾನು ರಮಿಸ್ತಾ ಇದ್ದಾನಂತೆ. ಅದು 1 ಗಂಟೆ 2 ಗಂಟೆ ಅಲ್ಲ, 1 ದಿನ 2 ದಿನ ಅಲ್ಲ, ಕೆಲವು ದಿನಗಳ ಕಾಲ. ಅವನಿಗೆ ಹಗಲು ರಾತ್ರಿಗಳೇ ಗೊತ್ತಾಗಲಿಲ್ಲ, ಯಾವ ದಿಕ್ಕು ಅನ್ನುವುದು ಗೊತ್ತಾಗಲಿಲ್ಲ. ಆ ರೀತಿ ಅವಳೊಟ್ಟಿಗೆ ತಾನು ರಮಿಸ್ತಾ ಇದ್ದಾನಂತೆ. ಬಹುಕಾಲ ಕಳೆದು ಹೋಯ್ತಂತೆ. ಇವಳಿಗಾದರೂ ಇನ್ನು ನಾನು ದೇವಲೋಕದ ಕಡೆ ಹೋಗಬೇಕು ಅಂತ. ಯಾಕಂದರೆ ಅಪ್ಸರಾ ಸ್ತ್ರೀಯರಿಗೆ ಇಂಥದ್ದೇ ಪತಿ ಇಂತಿಲ್ಲ, ಪತಿ ಇಂಥವನೇ ಅಂತಿಲ್ಲ ಅವರಿಗೆ. ಆದರೆ ಏನಂದರೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಬರ್ತಾರೆ, ಒಬ್ಬರೊಟ್ಟಿಗಿರ್ತಾರೆ, ಹೋಗ್ತಾರೆ, ಆ ರೀತಿ ಇರುವಂಥವ್ರು. ಮಂಜುಘೋಷ ಆ ರೀತಿ ಬಂದಳು, ಮೇಧಾವಿಯನ್ನು ತಾನು ರಮಿಸಿದ್ಲು, ಅವನೊಟ್ಟಿಗೆ ಅವನ ತಪಸ್ಸನ್ನು ಕೆಡಿಸಿದ್ಲು. ಅದು ಅವಳು ಮಾಡಬೇಕಾಗಿದ್ದ ಕೆಲಸ ಆಗಿತ್ತು. ಇನ್ನು ತನ್ನ ಲೋಕಕ್ಕೆ ಹೋಗಬೇಕು ಅಂತ ಬಯಸಿದ್ಲು. ಅದಕ್ಕೋಸ್ಕರ ಆ ಮೇಧಾವಿ ಮುನಿಗೆ ತಾನು ಹೇಳ್ತಾಳೆ, ಸ್ವಾಮಿ ನಾನಿನ್ನು ಹೊರಡ್ತೇನೆ ನನ್ನ ಲೋಕಕ್ಕೆ, ನನಗೆ ಆದೇಶ ಕೊಡಬೇಕು ನೀವು ಅಂತ. ಅಂದರೆ ಅವಳು ಹೆಂಡತಿ ಆಗ್ಲಿಕ್ಕೆ ಬಂದವಳಲ್ಲ, ಮೇಧಾವಿಯ ಹೆಂಡತಿ ಆಗ್ಲಿಕ್ಕೆ ಬಂದವಳಲ್ಲ. ಮತ್ತೇನೆಂದರೆ ಮೇಧಾವಿಯ ತಪಸ್ಸು ಕೆಡಿಸ್ಲಿಕ್ಕೆ, ಅವನೊಟ್ಟಿಗೆ ರಮಿಸಲಿಕ್ಕೆ ಬಂದವಳು ಅವಳು ಅಷ್ಟೇ. ತನ್ನ ಕೆಲಸ ಮುಗೀತು, ಅದಕ್ಕೆ ತಾನೇನು ಹೊರಟ್ಲು. ಅದಕ್ಕೆ ಮೇಧಾವಿ ಹೇಳ್ತಾನೆ, ಅಯ್ಯೋ ಇಷ್ಟು ಬೇಗ ಹೋಗ್ತೀಯಾ, ಇವತ್ತೇ ನೀನು ಬಂದದ್ದಲ್ವಾ, ಅದ್ಯೈವತ್ವಂ ಸಮಾಯಾತ ಪ್ರದೋಷಾದೋ ವರಾನನೆ, ಇವತ್ತು ಸಂಜೆ ಬಂದದ್ದಲ್ವಾ, ಬೆಳಗ್ಗೆ ಆಗುವ ತನಕ ಇರು, ಆಮೇಲೆ ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ ಹೌದು ಸಂಜೆ ಬಂದದ್ದು ಹೌದು, ಆದರೆ ಇವತ್ತಲ್ಲ, ಮತ್ತು ಬಹಳ ವರ್ಷಗಳ ಹಿಂದೆ ಅಂತ ಹೇಳಿದರೆ ಮೇಧಾವಿಗೆ ಎಲ್ಲೇ ಮತ್ತೆ ಕೋಪ ಬರ್ತದೋ ತನ್ನ ಮೇಲೆ, ಕೋಪ ಬಂದು ತನಗಿನ್ನೆಲ್ಲಿ ಶಾಪ ಕೊಡ್ತಾನೋ ಎನ್ನುವ ಭಯದಿಂದ ಅವಳು ಹೇಳಲಿಲ್ವಂತೆ. ಆಯಿತು ಅಂತ ಸುಮ್ಮನೆ ಒಪ್ಪಿಕೊಂಡ್ಲಂತೆ. ಆಮೇಲೆ ಬಹಳ ವರ್ಷಗಳ ಕಾಲ ಕಳೆದಿದ್ದಾಳೆ,
ಒಟ್ಟಿಗೆ ಎಷ್ಟು ವರ್ಷ ಅವನೊಟ್ಟಿಗೆ ಕಳೆದಿದ್ದಾಳೆ ಅಂದರೆ 57 ವರ್ಷ 9 ತಿಂಗಳು 3 ದಿನ. ಇಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ಅವನೊಟ್ಟಿಗೆ ಕಳೆದು. ಇಲ್ಲಿ ನಮಗೆ ಬಹಳ ಆಶ್ಚರ್ಯ ಆಗುವುದೇನು ಅಂತ ಹೇಳಿದರೆ, ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದವನು ಇಷ್ಟು ವರ್ಷಗಳ ಕಾಲ ಎಲ್ಲವನ್ನು ಮರೆತು ಅವಳೊಟ್ಟಿಗೆ ಇರ್ಲಿಕ್ಕೆ ಸಾಧ್ಯವಾ? ಅಷ್ಟೂ ಕಾಮುಕನಾಗಿದ್ದ ಪಕ್ಷದಲ್ಲಿ ಇಷ್ಟು ವರ್ಷಗಳ ಕಾಲ ಅವನು ಹೇಗೆ ತಪಸ್ಸು ಮಾಡಿದ? ಮನಸ್ಸಿನಲ್ಲಿ ಇದ್ದಂತಹ ಕಾಮವನ್ನು ಗಟ್ಟಿಯಾಗಿ ಅದುಮಿಟ್ಟುಕೊಂಡು ಅವನು ತಪಸ್ಸು ಮಾಡ್ತಾ ಇದ್ನ. ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ರೀತಿ ಇವಳು ಬಂದು ತನ್ನ ಹಾವಭಾವವನ್ನು ತೋರಿಸಿದ್ಲು ಅಂದರೆ ಎಲ್ಲವನ್ನು ಮರೆತು ಕೂತ್ಕೊಳ್ಳುದ? ಎಲ್ಲಿವರೆಗೆ ಅಂತೇಳಿದರೆ, ವರ್ಷಗಟ್ಟಲೆ ಅವಳೊಟ್ಟಿಗೆ ಕಳೆದರೂ ಕೂಡ ನನಗೆ ಈ ವರ್ಷಗಳು ದಿನಗಳು ಕಳೆದ್ರು ಅನ್ನುವುದೇ ಗೊತ್ತಾಗದೆ, ಅಯ್ಯೋ ನೀನು ಸಂಜೆ ಬಂದದ್ದಲ್ವಾ, ಬೆಳಗ್ಗೆ ಹೋಗು ಅಂತ ಹೇಳುವಷ್ಟರ ಮಟ್ಟಿಗೆ ಅವನು ಮರುಳಾಗಿ ಬಿಟ್ಟ ಇವಳಿಗೆ ಅಂತ ಹೇಳಿದರೆ, ಅದಕ್ಕೆ ಮೊದಲೇ ಹೇಳಿದ್ದು ಇದು ಮನ್ಮಥನ ಕೆಲಸ ಅಂತ. ಮನ್ಮಥ ಅಷ್ಟು ಇವನಿಗೆ ಮದ ಬರೆಸಿಬಿಟ್ಟಿದ್ದಾನೆ, ಇವಳ ಮದ ಬರೆಸಿದ್ದಾನೆ. ಯಾವ ರೀತಿ ಕುಡಿತದ ಅಮಲಿನಲ್ಲಿ ಬಿದ್ದವನಿಗೆ ಹಗಲು ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗೋದಿಲ್ವೋ, ಅದೇ ರೀತಿ ಇವನು ಹೆಣ್ಣಿನ ಅಮಲಿನಲ್ಲಿ ಬಿದ್ದುಬಿಟ್ಟಿದ್ದಾನೆ. ಮತ್ತು ಇನ್ನೊಂದೇನೆಂದರೆ, ಆ ಮಂಜುಘೋಷ ಸಾಮಾನ್ಯ ಹೆಣ್ಣು ಅಲ್ಲ, ಅವಳು ಅಪ್ಸರಾಸ್ತ್ರೀ, ಇವನು ಮನುಷ್ಯ. ಅದರಿಂದಾಗಿ ಆ ಅಪ್ಸರೆಯ ಸಹವಾಸ, ಇಲ್ಲಿವರೆಗೆ ಕಂಡು ಕೇಳರಿಯದಂಥವಳ ಸಹವಾಸ, ಅದು ಇವನಿಗೆ ಒಂಥರ ಅಮಲು ಏರಿದಂತಾಗಿ ಆ ಮನ್ಮಥನ ಬಾಣ ತಾಗಿ ಎಲ್ಲವನ್ನ ಮರೆತಿದ್ದಾನೆ. ಅಂದರೆ ಇದು ಸಹಜವಾಗಿ ಆಗಿರುವುದಲ್ಲ ಅವನಿಗೆ. ಯಾವ ರೀತಿ ಕುಡಿತದ ಅಮಲಿನಲ್ಲಿ ಇರುವವನಿಗೆ ಸಹಜವಾಗಿ ಯಾವ ರೀತಿ ಮೈ ಮರೆತಿರುವುದಿಲ್ವೋ, ಮತ್ತೇನು ಅಂತ ಹೇಳಿದರೆ, ಆ ಕುಡಿತದ ಮತ್ತು ಎಷ್ಟು ಹೊತ್ತಿರ್ತದೋ ಅಷ್ಟೊತ್ತು ಮೈ ಮರೆತಿರ್ತಾನೆ. ಕುಡಿತದ ಮತ್ತು ಅಮಲು ಇಳಿದ ಮೇಲೆ ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ. ಇಲ್ಲಿ ಅದೇ ರೀತಿಯಾಗಿದೆ ಇವನ ಕೆಲಸವೂ ಕೂಡ, ಇವನ ಕಥೆಯೂ ಕೂಡ, ಮೇಧಾವಿಗೂ ಕೂಡ. ಹಾಗೆ ಇಷ್ಟು ವರ್ಷಗಳ ಕಾಲ ತಾನು ಕಳೆದಿದ್ದಾನೆ ಮೇಧಾವಿ. ಆಮೇಲೆ ಅವಳು ಮತ್ತೆ ತಾನು ಹೊರಡಲಿಕ್ಕೆ ತಯಾರಾದ್ಲು. ಮಂಜುಘೋಷ ಇವನ ಹತ್ರ ಕೇಳಿದ್ಲು, ಸ್ವಾಮಿ ನಾನಿನ್ನೂ ಹೊರಡ್ತೇನೆ, ನನಗೆ ಆಜ್ಞೆ ಕೊಡಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ತಡಿ, ನಾನು ಸಂಧ್ಯಾವಂದನೆಯನ್ನು ಮಾಡಿ ಬರ್ತೇನೆ ಅಂತ ಹೇಳಿದಾಗ ಅವಳು ನಕ್ಕತಳಂತೆ. ಯಾಕಂದರೆ ಇನ್ನೂ ನಾನು ಸತ್ಯವನ್ನು ಹೇಳದೇ ಇದ್ದರೆ ನನ್ನನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಇವನು ಅಂಥೇಳಿ ನಕ್ಕು ಹೇಳ್ತಾಳಂತೆ. ಸ್ವಾಮಿ, ನೀವು ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಇಂದು ಇವತ್ತು ಹೊರಡ್ತಾ ಇದ್ದೀರಿ, ಎಷ್ಟೋ ವರ್ಷಗಳಾಯಿತು ಸಂಧ್ಯಾವಂದನೆಯನ್ನೇ ಬಿಟ್ಟಿದ್ದೀರಿ ನೀವು. ಸಂಧ್ಯಾವಂದನೆಯನ್ನೇ ಬಿಟ್ಟಿರುವಂತಹ ನೀವು ಇವತ್ತು ಸಂಧ್ಯಾವಂದನೆಗೆ ಹೊರಟಿದ್ದಾರಲ್ವ, ವರ್ಷಗಟ್ಟಲೆ ಬಿಟ್ಟಾಯ್ತಲ್ವ ಸಂಧ್ಯಾವಂದನೆಯಿಂದ. ಇಲ್ಲಿ ನಾವೊಂದು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಶಾಸ್ತ್ರಗಳೇನು ಹೇಳ್ತದೆ ಅಂದರೆ, ಒಬ್ಬ ಬ್ರಾಹ್ಮಣನಾಗಿರುವವನು ಒಂದು ಹೊತ್ತು ಸಂಧ್ಯಾವಂದನೆಯನ್ನು ಬಿಟ್ಟ ಅಂತ ಹೇಳಿದರೆ ಅವನ ಬ್ರಾಹ್ಮಣ್ಯ ಅನ್ನೋದು ಹೊರಟು ಹೋಗ್ತದೆ, ಮತ್ತೆ ಅವನು ಬ್ರಾಹ್ಮಣನಾಗಿರೋಲ್ಲ ಅಂತ. ಆಗಿರಬೇಕಾದ್ರೆ ಈ ಮೇಧಾವಿ ವರ್ಷಗಳ ಗಟ್ಟಲೆ ಸಂಧ್ಯಾವಂದನೆಯನ್ನು ಬಿಟ್ಟಿದ್ದಾನೆ ಅಂತ ಹೇಳಿದರೆ ತಪ್ಪಲ್ವಾ? ಅವನ ಬ್ರಾಹ್ಮಣ್ಯ ಉಳಿದೀತಾ? ಬ್ರಾಹ್ಮಣ್ಯ ಹೋಗ್ತದಲ್ವಾ ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತದೆ. ಅಲ್ಲ, ಹೌದು, ಖಂಡಿತವಾಗಿಯೂ ಕೂಡ ಬ್ರಾಹ್ಮಣ್ಯ ಹೋಗುತ್ತದೆ. ಯಾವಾಗ ಅಂತ ಹೇಳಿದರೆ, ಶಾಸ್ತ್ರಗಳು ಹೇಳುವಂತೆ ಅವನು ಉದ್ದೇಶಪೂರ್ವಕವಾಗಿ ಸಂಧ್ಯಾವಂದನೆಯನ್ನು ಬಿಟ್ಟಾಗ, ಕಾಲಕಾಲಕ್ಕೆ ಮಾಡಬೇಕಾದಂತಹ ಜಪ ಸಂಧ್ಯಾವಂದನೆಯನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಾಗ, ಅಂದರೆ ಅವನಿಗೆ ಸಾಧ್ಯ ಇದ್ದರೂ ಕೂಡ, ಮೈ ಮೇಲೆ ಎಚ್ಚರ ಇದ್ದರೂ ಕೂಡ ಸಂಧ್ಯಾವಂದನೆಯನ್ನು ಬಿಟ್ಟಾಗ ಅವನಿಗೆ ಪಾಪ ಬರುವುದು ಖಂಡಿತ, ಅವನ ಬ್ರಾಹ್ಮಣ್ಯ ಹೋಗುವುದು ಖಂಡಿತ. ಆದರೆ ಒಬ್ಬ ರೋಗಿ ತಾನು ಮೈ ಮರೆತು ಮಲ್ಕೊಂಡಿರ್ತಾನೆ ಕೋಮಾ ಸ್ಟೇಜಿನಲ್ಲಿ, ಆವಾಗ ಅವನು ತಿಂಗಳುಗಟ್ಟಲೆ ಸಂಧ್ಯಾವಂದನೆಯನ್ನು ಮಾಡದೇ ಇರಬಹುದು, ಅದು ದೋಷಕ್ಕೆ ಕಾರಣ ಆಗಲ್ಲ. ಯಾಕಂದರೆ ಅವನು ಬೇಕು ಅಂತ ಸಂಧ್ಯಾವಂದನೆ ಬಿಡ್ತಾ ಇರೋದಲ್ಲ. ಹಾಗೆಯೇ ಇಲ್ಲಿ ಈ ಮೇಧಾವಿ ತಾನು ಸಂಧ್ಯಾವಂದನೆಯನ್ನು ಬಿಟ್ಟಿರುವುದು ಬೇಕು ಅಂತಲ್ಲ, ಮತ್ತೇನು ಅಂತ ಹೇಳಿದರೆ ಆ ಕಾಮದ ಅಮಲಿಗೆ ತುತ್ತಾಗಿ ಬಿಟ್ಟಿದ್ದಾನೆ. ಅದು ಕೂಡ ಬೇಕು ಅಂತ ಕಾಮದ ಅಮಲಿಗೆ ಒಳಗಾದದ್ದು ಅಲ್ಲ. ಅವನು ತಾನಾಗಿ ಬಯಸಿ ಆ ಮಂಜುಘೋಷಳ ಹಿಂದೆ ಬಿದ್ದವನು ಅಲ್ಲ ಇವನು. ಮತ್ತು ಅವಳಾಗಿ ಬಂದು ಇವನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡವಳು. ಹಾಗಾಗಿ ಇವನು ಮೈ ಮರೆತಿದ್ದಾನೆ, ಅದು ತಾತ್ಕಾಲಿಕವಾಗಿ. ಮುಂದೆ ಈ ಪಾಪಕ್ಕೆ ಅವನು ಬಹಳ ಕಠೋರವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರಿಂದಾಗಿ ಈ ಪಾಪವನ್ನು ಕಳ್ಕೊಳ್ತಾನೆ. ಅದಕ್ಕಾಗಿ ಸಾಮಾನ್ಯರಂತೆ ನಾವು ಋಷಿಗಳನ್ನಾಗಲಿ ಋಷಿಕುಮಾರರನ್ನಾಗಲಿ ಎಣಿಸ್ಲಿಕ್ಕೆ ಬರುವುದಿಲ್ಲ. ಈಗಾದರೂ ಈ ಮೇಧಾವಿ ಬಹಳ
ಕೋಪಗೊಂಡ, ಬಹಳ ದುಃಖಿತನಾದ. ಹೂಯು ಇಷ್ಟು ವರ್ಷಗಳ ಕಾಲ ಕಳೆದು ಹೋಯ್ತಾ, ಗೊತ್ತಾಗಲೇ ಇಲ್ವಾ ಅಂತ. ಕೂಡಲೇ ಅವನಿಗೆ ಕೋಪ ಬಂದದ್ದು ಆ ಮಂಜುಘೋಷಳ ಮೇಲೆ. ಇವಳಿಂದಾಗಿ ನನ್ನ ಇಡೀ ತಪಸ್ಸೇ ಹಾಳಾಗಿ ಹೋಯಿತು, ನನ್ನ ಮನಸ್ಸೇ ಕೆಟ್ಟು ಹೋಯಿತು. ನೇತ್ರಾಭ್ಯಾಂ ವಿಸ್ಫುಲಿಂಗಾನ್ ಸಹ ಮುಂಚಮಾನೋತಿ ಕೋಪಿನಃ. ಕಣ್ಣಿನಿಂದ ತಾನು ಕಿಡಿಕಾರಿದ್ನಂತೆ, ಬೆಂಕಿಯ ಕಿಡಿಕಾರಿದ್ನಂತೆ. ಒಂದೇ ಕ್ಷಣದಲ್ಲಿ ನನ್ನ ಎಲ್ಲ ತಪಸ್ಸನ್ನು ನಾಶ ಮಾಡಿದ ಇವಳನ್ನು ನಾನು ಹಾಗೆ ಬಿಡುವುದಿಲ್ಲ ಅಂತ ಹೇಳಿ ಶಾಪವನ್ನು ಕೊಟ್ಬಿಟ್ಟ. ಸತಾಂ ಶಶಾಪ ಮೇಧಾವಿ ತ್ವಂ ಪಿಶಾಚಿ ಭವೇತಿ ಚ. ನೀನು ಪಿಶಾಚಿ ಆಗೋಗು ಅಂತ ಶಾಪ ಕೊಟ್ಟ ಅವನಿಗೆ. ಧಿಕ್ ತ್ವಾಂ ಪಾಪೇ ದುರಾಚಾರೇ ಕುಲಟೆ ಪಾತಕಪ್ರಿಯೆ. ಧಿಕ್ಕಾರ ಇರಲಿ ನಿನಗೆ ಅಂತ ಬೈತಾನೆ. ನೀನು ಮಹಾಪಾಪಿ ನೀನು. ಯಾಕಂತ ಹೇಳಿದರೆ ನನ್ನಂತಹ ಒಬ್ಬ ಋಷಿಕುಮಾರನನ್ನು ಬಂದು ಹಾಳು ಮಾಡಿದಂತಹ ದುಷ್ಟೆ ನೀನು, ದುರಾಚಾರಿ ನೀನು, ಪಾಪಿ ನೀನು, ಮೋಸಗಾರ್ತಿ ನೀನು, ಪಾಪ ಮಾಡಿಸುವುದೇ ನಿನಗೆ ಇಷ್ಟ ಅಂತ ಈ ರೀತಿ ಚೆನ್ನಾಗಿ ಬೈದು ಶಾಪ ಕೊಡ್ತಾನೆ. ಅವಳಾದರೂ ಇವನ ಶಾಪಕ್ಕೆ ತುತ್ತಾದ್ಲು. ಕೂಡಲೇ ಇವನ ಕಾಲನ್ನು ಹಿಡ್ಕೊಂಡು ಕ್ಷಮೆಯನ್ನು ಯಾಚಿಸಿದ್ಲು. ಹೌದು ಸ್ವಾಮಿ, ನನ್ನಿಂದ ತಪ್ಪಾದದ್ದು. ನಿಮ್ಮನ್ನು ಕಂಡು ಆಕರ್ಷಿತಳಾಗಿ ನಾನು ನಿಮ್ಮ ಹತ್ರ ಬಂದದ್ದು, ಅಪ್ಪಿಕೊಂಡದ್ದು, ನಿಮ್ಮನ್ನೇ ಕೆಡಿಸಿದ್ದು ಹೌದು. ಆದರೆ ನೀವು ಸಜ್ಜನರು, ನಾನೇನೋ ಪಾಪಿ, ಮೋಸಗಾರ್ತಿ. ಆದರೆ ನೀವು ಮೋಸಗಾರರಲ್ಲ, ನೀವು ಪಾಪಿಗಳಲ್ಲ, ನೀವು ಪುಣ್ಯಾತ್ಮರು, ನೀವು ಸಜ್ಜನರು. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ನಾವು ಸಜ್ಜನರೊಡನೆ ಒಟ್ಟಿಗೆ 7 ಹೆಜ್ಜೆ ಹಾಕಿದ್ವು ಅಂತ ಹೇಳಿದರೆ ಅದೇ ಸಪ್ತಪದಿ ಅಂತ ಹೇಳ್ತೇವೆ. 7 ಹೆಜ್ಜೆ ಹಾಕಿದರೆ ಅವರು ನಮ್ಮ ಸ್ನೇಹಿತರಾಗ್ತಾರೆ ಅಂತ. ಅದಕ್ಕೋಸ್ಕರ ಯಾವತ್ತೂ ನಿಮ್ಮಂತಹ ಸಜ್ಜನರ ಸಂಘ ಅನ್ನೋದು ವ್ಯರ್ಥ ಆಗಬಾರ್ದು ಸ್ವಾಮಿ. ಅದಕ್ಕೋಸ್ಕರ ನನಗೆ ಈ ಶಾಪದಿಂದ ಯಾವ ರೀತಿ ವಿಮೋಚನೆ ಸಿಗತ್ತೆ ಅದನ್ನು ನೀವು ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಆ ಮೇಧಾವಿ ಹೇಳ್ತಾನೆ, ಇರಲಿ, ಇಷ್ಟು ವರ್ಷ ನನ್ನೊಟ್ಟಿಗೆ ಇದ್ಲಲ್ವ, ಕೆಡಿಸಿರ್ಬೋದು, ಏನೇ ಮಾಡಿರ್ಬೋದು, ನನ್ನೊಟ್ಟಿಗೆ ಇದ್ಲಲ್ವ. ಅದಕ್ಕೋಸ್ಕರ ತಾನು ಹೇಳ್ತಾನೆ, ಕೇಳು ಹೇ ಪಿಶಾಚಿಯೇ, ಚೈತ್ರ ಮಾಸದ ಅಂದರೆ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದಕ್ಕೆ ಪಾಪ ವಿಮೋಚನೆ ಅಂತ ಹೆಸರು. ಅಂತಹ ಆ ಪಾಪ ವಿಮೋಚನ ಏಕಾದಶಿಯನ್ನು ನೀನು ತಪ್ಪದೆ ಮಾಡು. ಸರ್ವ ಪಾಪ ಭಯಂಕರಿ, ಕ್ಷಯಂಕರಿ, ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಏಕಾದಶಿ ಅದು. ಅದನ್ನು ವಿಶೇಷವಾಗಿ ನೀನು ಆಚರಣೆಯನ್ನು ಮಾಡು. ನಿನ್ನ ಈ ಪಿಶಾಚತ್ವದಿಂದ ನಿನಗೆ ವಿಮೋಚನೆ ಸಿಗತ್ತೆ ಅಂತ ಹೇಳ್ತಾನೆ. ಇವಳು ಹಾಗೆಯೇ ಆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದೇ ಈ ಪಾಪ ವಿಮೋಚನೆ ಏಕಾದಶಿ, ಅದನ್ನು ಆಚರಣೆ ಮಾಡ್ತಾಳೆ. ಶಾಸ್ತ್ರದಲ್ಲಿ ಹೇಳಿದಂತೆಯೇ ಬರೀ ಉಪವಾಸ ಮಾತ್ರ ಅಲ್ಲ, ಮತ್ತು ಅದರೊಟ್ಟಿಗೆ ತಾನು ಭಗವಂತನ ಸ್ಮರಣೆ, ಚಿಂತನೆ ಇಷ್ಟನ್ನೆಲ್ಲ ಮಾಡಿ ಅವತ್ತು ರಾತ್ರಿ ಜಾಗರಣೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾಳೆ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದರೊಟ್ಟಿಗೆ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ಇಡೀ ಜನ್ಮದಲ್ಲಿ ಯಾವ ಏಕಾದಶಿಯನ್ನೂ ಮಾಡದೆ ಕೇವಲ ಇದೊಂದು ಏಕಾದಶಿ ನಾನು ಉಪವಾಸ ಮಾಡಿಬಿಡ್ತೇನೆ, ನನ್ನ ಎಲ್ಲ ಪಾಪ ಹೋಗಲಿ ಅಂದರೆ ಹೋಗುವಂಥದ್ದಲ್ಲ. ಈ ಮಂಜುಘೋಷ ಯಾವಾಗಲೂ ಏಕಾದಶಿಯನ್ನು ತಾನು ಮಾಡ್ತಾನೇ ಇಲ್ಲ. ಯಾಕಂದರೆ ದೇವತೆಗಳು, ಅಪ್ಸರರು, ಗಂಧರ್ವರು ಏಕಾದಶಿಯನ್ನು ತಪ್ಪದೇ ಆಚರಣೆ ಮಾಡ್ತಾರೆ. ಈ ಒಂದು ಏಕಾದಶಿಯನ್ನು ಮೇಧಾವಿ ನೀನು ಈ ಪಿಶಾಚ ಜನ್ಮದ ವಿಮೋಚನೆಯ ಉದ್ದೇಶದಿಂದ ಮಾಡು ಅಂತ ಅವಳಿಗೆ ಹೇಳಿತ್ತು. ಅವಳು ಆ ರೀತಿ ಭಗವಂತನನ್ನು ಸ್ಮರಣೆ ಮಾಡ್ತಾ, ಸ್ವಾಮಿ ನನ್ನನ್ನು ಈ ಪಿಶಾಚ ಜನ್ಮದಿಂದ ಬಿಡುಗಡೆಗೊಳಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಏಕಾದಶಿಯನ್ನು ಮಾಡಿದ್ರಿಂದಾಗಿ ಅವಳು ಪಾಪವನ್ನು ಕಳ್ಕೊಂಡು ಪಿಶಾಚ ಜನ್ಮದಿಂದ ಮುಕ್ತಿ ಪಡೆದ್ಲು. ಅದಕ್ಕೆ ಇದಕ್ಕೆ ಪಾಪ ವಿಮೋಚನಿ ಅಂತ ಹೆಸರು ಅಂತ. ಇಷ್ಟಾಗಿ ಈ ಮೇಧಾವಿ ಬಹಳ ದುಃಖಿತನಾಗಿ ಚವನ ಋಷಿಗಳ ಬಳಿಗೆ ಬಂದ. ಆ ಚವನ ಋಷಿಗಳ ಬಳಿಗೆ ಬಂದು ತನ್ನ ದುಃಖವನ್ನು ತೋಡಿಕೊಂಡ, ಸ್ವಾಮಿ ಈ ರೀತಿ ನಾನು ನನ್ನ ಎಲ್ಲ ತಪಸ್ಸನ್ನು ಕಳ್ಕೊಂಡಿದ್ದೇನೆ, ಒಬ್ಬಳು ಅಸ್ಪರಾ ಸ್ತ್ರೀಯ ಮೋಹಕ್ಕೆ ಒಳಗಾಗಿ ಅಂತ ಹೇಳಿದಾಗ ಋಷಿಗಳು, ಚವನರು ಅವನಿಗೆ ಹೇಳ್ತಾರೆ, ಮೇಧಾವಿಗೆ, ನೋಡಪ್ಪ ನೀನು ಈ ಪಾಪವನ್ನು ಕಳ್ಕೊಳ್ಬೇಕು. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸಂಧ್ಯಾ ವಂದನೆ ಮುಂತಾದವುಗಳನ್ನೆಲ್ಲ ಬಿಟ್ಟ ಪಾಪ ಏನಿದೆ ಅದನ್ನೆಲ್ಲ ಕಳ್ಕೊಳ್ಬೇಕು ಅಂತ ಹೇಳಿದರೆ ಇದೆ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಪಾಪ ವಿಮೋಚನೆ ಏಕಾದಶಿ. ಅದರಂದು ನೀನು ವ್ರತವನ್ನು ಮಾಡು, ಏಕಾದಶಿ ಉಪವಾಸವನ್ನು ಮಾಡು.
ನಿನ್ನ ಪಾಪ ಪರಿಹಾರ ಆಗತ್ತೆ ಅಂತ ಇವನೇನು ಆ ಮಂಜು ಘೋಷಾಳಿಗೆ ತಿಳಿಸಿದ್ನೋ ಅದೇ ಪರಿಹಾರವನ್ನು ಚವನರು ತಿಳಿಸ್ತಾರೆ. ಮೇಧಾವಿಯು ಕೂಡ ಈ ಪಾಪ ವಿಮೋಚನೆ ಏಕಾದಶಿಯನ್ನು ಮಾಡಿ ತನ್ನ ಪಾಪವನ್ನು ಕಳ್ಕೊಂಡ ಅಂತ ಹೀಗೆ ಕೃಷ್ಣ ಧರ್ಮರಾಜನಿಗೆ ಪಾಪ ವಿಮೋಚನಿಕಾಂ ರಾಜನ್ ಯೇ ಕುರುವಂತಿ ಚ ಮಾನವಾಃ ತೇಷಾಂ ಪಾಪಂ ಚ ಯತ್ಕಿಂಚಿತ್ ತತ್ಸರ್ವಂ ಕ್ಷಯತಾಂ ವ್ರಜೇತ್. ಯಾರು ಈ ಪಾಪ ವಿಮೋಚನೆ ಏಕಾದಶಿಯನ್ನು ತಪ್ಪದೆ ಆಚರಣೆ ಮಾಡ್ತಾರೋ ಅವರ ಎಷ್ಟೇ ಸಣ್ಣ ಪುಟ್ಟ ದೊಡ್ಡ ಪಾಪಗಳಿದ್ದರೂ ಎಲ್ಲವೂ ಪರಿಹಾರ ಆಗತ್ತೆ. ಕಡೆಗೇನು ಈ ಕಥೆಯನ್ನೇ ಕೇಳಿದರೂ ಸಾಕು 10,000 ಗೋದಾನ ಮಾಡಿದ ಫಲ ಬರುತ್ತೆ. ಪಠನಾತ್ ಶ್ರವಣಾತ್ ರಾಜನ್ ಗೋಸಹಸ್ರ ಫಲಂ ಲಭೇತ್ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇಂತಹ ಪಾಪ ವಿಮೋಚನೆ ಏಕಾದಶಿ ನಾವು ಹಿಂದೆ ಕೇಳಿದಂತೆ ಮಾರ್ಚ್ 15ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 14ನೇ ತಾರೀಕು ಶನಿವಾರ ದಶಮಿಯ ಆಚರಣೆ, 15ನೇ ತಾರೀಕು ಭಾನುವಾರ ಏಕಾದಶಿಯ ಆಚರಣೆ, 16ನೇ ತಾರೀಕು ಸೋಮವಾರ ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:35 ಬಳಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆದರೆ ನಾವು ಬೆಳಗ್ಗೆ ಉಪವಾಸವನ್ನು 8:30 ಒಳಗೆ ಬಿಡಬೇಕಾದದ್ದು. ಅಂದರೆ ಪಾರಣೆಯನ್ನು 8:30 ಒಳಗೆ ಮುಗಿಸಬೇಕಾದದ್ದು. ಯಾಕಂದರೆ ದ್ವಾದಶಿ ತಿಥಿ ಅಷ್ಟೇ ಇರುವಂಥದ್ದು. ಆನಂತರ ತ್ರಯೋದಶಿ ತಿಥಿ ಬರ್ತದೆ. ಅದಕ್ಕೋಸ್ಕರ ಆ ದ್ವಾದಶಿ ತಿಥಿ ಮುಗಿಯುವುದರೊಳಗೆ ನಾವು ಪಾರಣೆಯನ್ನು ಮುಗಿಸಿ ಅಂತ ಹೇಳಿದರೆ ಉಪವಾಸದ ನಿಮಿತ್ತವಾಗಿ ನಾವೇನು ಆಹಾರವನ್ನು ಸ್ವೀಕಾರ ಮಾಡಿ ಆ ಉಪವಾಸವನ್ನು ಕೊನೆಗೊಳಿಸ್ತೇವೆ ಅಂತಹ ಆ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಈ ವ್ರತವನ್ನು, ಈ ಪಾಪ ವಿಮೋಚನೆ ಏಕಾದಶಿ ವ್ರತವನ್ನು ವಿಷ್ಣು ನಾಮಕನಾದಂತಹ ನಾರಾಯಣನಿಗೆ, ಭಗವಂತನಿಗೆ ಅರ್ಪಣೆಯನ್ನು ಮಾಡಬಹುದು. ನಂತರ ನಾವು ಲಘು ಆಹಾರವನ್ನು ಮಧ್ಯಾಹ್ನ ಸಾಯಂಕಾಲ ಸ್ವೀಕಾರ ಮಾಡಬಹುದು. ಆದರೆ ಈ ಉಪವಾಸ ನಿಮಿತ್ತವಾಗಿ ನಾವೇನು ಆಹಾರವನ್ನು ಸ್ವೀಕಾರ ಮಾಡಿ ಉಪವಾಸವನ್ನು ಕೊನೆಗೊಳಿಸ್ತೇವೆ ಅದನ್ನು 8:30 ಒಳಗೆ ಮಾಡಬೇಕಾದದ್ದು ಅಂತ ಇಷ್ಟು ಈ ಏಕಾದಶಿಯ ಬಗ್ಗೆ ತಿಳಿಸ್ತಾ, ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ, ಅದರಲ್ಲಿ ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ ಯೋಗಿನಾಂ ಪರಮಾಂ ಸಿದ್ಧಿಂ ಪರಮಂತೆ ಪದಂ ವಿದುಹು. ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸ್ವಾಮಿ, ನಿನ್ನ ಸ್ವರೂಪ ನೀನು ಎಂಥವರು ಅಂತೇಳಿದರೆ ಕಾರ್ಯಾಣಾಂ ಕಾರಣಂ ಪೂರ್ವಂ, ಅಂದರೆ ಇಲ್ಲಿ ಪ್ರತಿಯೊಂದು ಕೆಲಸ ಆಗುತ್ತೆ ಅಂತ ಹೇಳಿದರೆ ಯಾವುದೇ ಒಂದು ಕೆಲಸ ಆಗ್ತಾ ಇದೆ, ಕಾರ್ಯ ಆಗ್ತಾ ಇದೆ, ಅದರ ಹಿಂದೆ ಕಾರಣ ಅನ್ನೋದೊಂದು ಇದ್ದೇ ಇದೆ. ಕಾರಣ ಇಲ್ಲದೆ ಕಾರ್ಯ ಆಗೋದಿಲ್ಲ. ಅಂದರೆ ದೆರ್ ಇಸ್ ಎ ರೀಸನ್, ಏನೋ ಒಂದು ಕಾರಣ ಇದ್ದೇ ಇದೆ. ಒಂದು ಮಡಿಕೆ ಆಗತ್ತೆ ಅಂತ ಹೇಳಿದರೆ ಮಡಿಕೆಗೆ ಮಣ್ಣು ಕಾರಣ, ಅಂದರೆ ಮಣ್ಣಿರುವುದರಿಂದಾಗಿ ಮಡಿಕೆ ಆಗತ್ತೆ. ಪ್ರತಿಯೊಂದು ಹಾಗೆ ಇವಾಗ ಒಂದು ಮಗುವಾಗತ್ತೆ ಅಂತ ಹೇಳಿದರೆ ಮಗುವಿಗೆ ಅಪ್ಪ ಅಮ್ಮ ಕಾರಣ, ಅಪ್ಪ ಅಮ್ಮನ ಕಾರಣದಿಂದಾಗಿ ಮಗುವಾಯಿತು. ಈ ರೀತಿ ನಾವು ಲೋಕದಲ್ಲಿ ಯಾವುದೇ ಒಂದು ಕಾರ್ಯದ ಹಿಂದೆ ಕಾರಣವನ್ನು ನೋಡುತ್ತೇವೆ. ಆ ಪ್ರತಿಯೊಂದು ಕಾರಣ ಏನಿದೆ ಆ ಕಾರಣದಲ್ಲಿ ಭಗವಂತ ಕೂತಿದ್ದಾನೆ. ಅದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಕಾರ್ಯಾಣಾಂ ಪೂರ್ವಂ ಕಾರಣಂ, ನೀನೇ ಮೊದಲ ಕಾರಣನಾಗಿರುವಂಥದ್ದು. ನಿನ್ನಿಂದಾಗಿಯೇ ಪ್ರತಿಯೊಂದು ಇಲ್ಲಿ ಕಾರಣ ಆಗತ್ತಷ್ಟೇ, ಇಲ್ಲದಿದ್ದರೆ ಆಗೋದಿಲ್ಲ. ಇವಾಗ ಒಂದು ಮಡಿಕೆ ಆಯಿತು ಅಂತ ಹೇಳಿದರೆ ಅದಕ್ಕೆ ಮಣ್ಣು ಕಾರಣ ಅಂತ ಹೇಳ್ತೇವೆ. ಹೌದು, ಮಣ್ಣು ಕಾರಣ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ನೀನಲ್ಲಿ ಕಾರಣ ರೂಪದಿಂದ ಕೂತಿದೆಯಾ. ಪ್ರತಿಯೊಂದರಲ್ಲೂ ದೇವರು ಒಂದು ರೂಪದಿಂದ ಕೂತಿರ್ತಾನೆ, ಇಲ್ಲಿ ಕಾರಣ ರೂಪದಿಂದ ಕೂತಿದ್ದಾನೆ. ಅದಕ್ಕಾಗಿಯೇ ಮಡಿಕೆಗೆ ಮಣ್ಣು ಕಾರಣ ಆಗುತ್ತೆ. ಅದೇ ನೋಡಿ, ಮರಳಿನಿಂದ ನಮಗೆ ಮಡಿಕೆ ಮಾಡಲಿಕ್ಕೆ ಬರೋಲ್ಲ. ಯಾಕೆ ಮರಳಿನಿಂದ ನನಗೆ ಮಡಿಕೆ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದರೆ ದೇವರು ಅಲ್ಲಿ ಕಾರಣ ರೂಪದಿಂದ ಕೂತಿಲ್ಲ, ಮಡಿಕೆಗೆ ಬೇಕಾದ ಕಾರಣ ರೂಪದಿಂದ ಕೂತಿಲ್ಲ. ಅದಕ್ಕೋಸ್ಕರ ನಾವು ಆ ಮರಳಿನಿಂದ ಮಡಿಕೆ ಮಾಡಲಿಕ್ಕೆ ಬರೋಲ್ಲ, ಮಣ್ಣಿನಲ್ಲಿ ಕಾರಣ ರೂಪದಿಂದ ಕೂತಿದ್ದಾನೆ ದೇವರು. ಅದಕ್ಕೆ ಅದು ಮಡಿಕೆಗೆ ಕಾರಣ ಆಗುತ್ತೆ.
ಪ್ರತಿಯೊಂದು ಕಡೆಯೂ ಹೀಗೇನೆ. ಇವಾಗ ತಂದೆ ತಾಯಂದಿರಿಂದ ಒಂದು ಮಗು ಬಂತು ಅಂತ ಹೇಳಿದರೆ ಆ ಮಗುವಿಗೆ ತಂದೆ ತಾಯಂದಿರು ಕಾರಣರಾಗಿದ್ದಾರೆ. ಕಾರಣ ಏನು ಅಂದರೆ ದೇವರು ಆ ತಂದೆ ತಾಯಂದಿರ ಒಳಗೆ ಆ ಮಗುವಿಗೆ ಕಾರಣನಾಗಿ ತಾನು ಕೂತಿದ್ದಾನೆ. ಒಂದೊಮ್ಮೆ ದೇವರು ಕಾರಣ ರೂಪದಿಂದ ಆ ಅಪ್ಪ ಅಮ್ಮಂದಿರ ಒಳಗೆ ಕೂತ್ಕೊಳ್ಳದೇ ಇದ್ದರೆ ಅವರಿಂದ ಮಗು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂತಾನ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ ಅಂತ ಹೇಳಿದರೆ ಆ ತಂದೆ ತಾಯಂದಿರಲ್ಲಿ ಭಗವಂತ ಈ ಕಾರಣ ರೂಪದಿಂದ ಕೂತಿಲ್ಲ. ಅದಕ್ಕಾಗಿ ಅವರು ಮಗುವಿಗೆ ಕಾರಣ ಆಗ್ತಾ ಇಲ್ಲ, ಅವರಿಂದ ಮಗು ಆಗ್ತಾ ಇಲ್ಲ. ಪ್ರತಿಯೊಂದು ಕಡೆಯೂ ನಾವು ಹೀಗೆ ಎಣಿಸಬೇಕಾದದ್ದು. ಎಲ್ಲಿ ಏನಾದರೂ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು ಕೆಲಸ ಆಗ್ತಾ ಇದೆ, ಒಂದೇನೋ ಸೃಷ್ಟಿ ಆಗ್ತಾ ಇದೆ, ಅದಕ್ಕೆ ಯಾವುದು ಕಾರಣವಾಗಿದೆಯೋ ಅದರಲ್ಲಿ ದೇವರು ಕೂತೇ ಇರ್ತಾನೆ. ಕೂತಿರುವುದರಿಂದಲೇ ಆಗುವುದು ಹೊರತು ಇಲ್ಲಿ ವಿನಾಕಾರಣ ಯಾವುದೇ ಕೆಲಸ ಆಗೋದೇ ಇಲ್ಲ. ನಾವೇನು ತಿಳ್ಕೊಂಡಿದ್ದೇವೆ, ಯಾವುದು ತನ್ನಷ್ಟಕ್ಕೆ ಆಗಿಬಿಡ್ತು ಅಂತ. ತನ್ನಷ್ಟಕ್ಕೆ ಇಲ್ಲಿ ಆಗುವುದು ಅಂತ ಇಲ್ಲವೇ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಮತ್ತು ಪ್ರತಿಯೊಂದು ದೇವರಿಷ್ಟದಂತೆ ಆಗ್ತಾ ಇರೋದು, ತನ್ನಷ್ಟಕ್ಕೆ ಯಾವತ್ತೂ ಆಗ್ತಾ ಇಲ್ಲ ಇಲ್ಲಿ. ಅಷ್ಟು ಮಾತ್ರ ಅಲ್ಲ, ವಚಸಾಂ ವಾಚ್ಯಮುತ್ತಮಂ. ಸ್ವಾಮಿ, ಏನು ಮಾತುಗಳಿದೆ, ಈ ಜಗತ್ತಿನಲ್ಲಿರುವ ಎಲ್ಲ ಮಾತುಗಳಿಂದಲೂ ಕರೆಯಲ್ಪಡುವವನು, ಹೊಗಳಲ್ಪಡುವವನು ನೀನೇ. ದೇವರನ್ನು ಹೊಗಳದ ಒಂದು ಮಾತೇ ಇಲ್ಲ. ಪ್ರತಿಯೊಂದು ಮಾತು ದೇವರನ್ನು ಹೊಗಳ್ತಾ ಇದೆ. ವಿಶೇಷವಾಗಿ ವೇದ ಮಾತುಗಳು. ಅಂದರೆ ಮಾತುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಮಾತು ಯಾವುದು ಅಂತೇಳಿದರೆ ವೇದದ ಮಾತುಗಳು. ಆ ವೇದದ ಮಾತುಗಳಿಂದ ಮುಖ್ಯವಾಗಿ ಹೊಗಳಲ್ಪಡುವವನು ನೀನೇ. ಹೊರನೋಟಕ್ಕೆ ಆ ವೇದಗಳು ಬೇಕಿದ್ರೆ ಅಗ್ನಿಯನ್ನು ಹೊಗಳುತ್ತಾ ಇದೆ, ವಾಯುವನ್ನು ಹೊಗಳುತ್ತಾ ಇದೆ, ಇಂದ್ರನನ್ನು ಹೊಗಳುತ್ತಾ ಇದೆ. ಈ ರೀತಿ ಕಾಣಬಹುದು. ಅಗ್ನಿಮೇಳೆ ಪುರೋಹಿತಂ ವಾಯವಾಯ ಐದರ್ಶದ ಇಂದ್ರಶ್ರೇಷ್ಠ, ಈ ರೀತಿ ಹೇಳ್ತಾ ಇರಬಹುದು. ಆದರೆ ವಸ್ತುತಃ ಅವೆಲ್ಲವೂ ನಿನ್ನನ್ನೇ ಮುಖ್ಯವಾಗಿ ಹೊಗಳುವುದು, ಆಮೇಲೆ ಉಳಿದವರನ್ನು ಹೊಗಳುವುದು. ಯಾವ ರೀತಿ ನಾವಿಲ್ಲೇ ನೋಡ್ತೇವಲ್ವ, ಇವಾಗ ಯಾರಿಗೂ ಹೆಸರಿಟ್ಟಿರ್ತಾರೆ, ಗಣಪತಿಯಿಂದ ಹೆಸರಿಟ್ಟಿರ್ತಾರೆ. ಗಣಪತಿಯಿಂದ ಹೆಸರಿಟ್ಟಿದ್ರೆ ನಾವು ಗಣಪತಿಯನ್ನು ಕುರಿತು ಯಾವುದೇ ಒಂದು ಶ್ಲೋಕವನ್ನು ಹೇಳ್ತೇವೆ ಅಂತ ಹೇಳಿದರೆ ಅದು ಈ ಗಣಪತಿ ಎನ್ನುವ ವ್ಯಕ್ತಿಗೆ ಅನ್ವಯವಾಗ್ತದ, ಅವನಿಗೆ ಕೂಡ್ತದ? ಅಲ್ಲ. ಮತ್ತು ಗಣಪತಿ ಎನ್ನುವ ದೇವತೆಗೆ, ಯಾರಿಗೆ ಇವನ ಹೆಸರು ಗಣಪತಿ ಇದ್ದಾನೆ, ಇವನ ಹೆಸರು ಅಂತ ಹೇಳಿದ ಕೂಡಲೇ ಇವನಿಗೆ ಅದು ಅನ್ವಯ ಆಗಲ್ಲ. ಯಾಕಂತ ಹೇಳಿದ್ರೆ ನಾವೇನು ಗಣಪತಿಯನ್ನು ಹೊಗಳುತ್ತಾ ಇದ್ದೇವೆ ಆ ಎಲ್ಲ ತಾಕತ್ತು ಇವನಿಗಿದೆಯಾ? ಈ ಗಣಪತಿಯಿಂದ ಹೆಸರಿಟ್ಕೊಂಡವನಿಗಿದೆಯಾ? ಇಲ್ಲ ತಾನೆ. ಹಾಗೆಯೇ ವೇದ ಮಾತುಗಳು ಇಂದ್ರ, ವಾಯು, ಅಗ್ನಿ ಅಂತ ಹೆಸರಿನಿಂದ ಏನು ಹೊಗಳುತ್ತಾ ಇದೆ ಆ ಎಲ್ಲ ಹೊಗಳಿಕೆಗಳು ಮುಖ್ಯವಾಗಿ ಅನ್ವಯವಾಗುವುದು ನಿನಗೆ ಸ್ವಾಮಿ ಅಂತ ಹೇಳ್ತಾ ಇದೆ. ಉಳಿದ ಎಲ್ಲ ಶಬ್ದಗಳು ಅದು ಹೇಗಂತೇಳಿದರೆ ಬರೀ ಶಬ್ದ ಅಂತೇಳಿದರೆ ನಾವು ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ರಚನೆ ಮಾಡಿ ಹೇಳುವ ಶಬ್ದಗಳು ಮಾತ್ರ ಅಲ್ಲ, ಮತ್ತು ಧ್ವನಿಯೂ ಕೂಡ, ಪ್ರತಿಯೊಂದು ಧ್ವನಿಯೂ ಕೂಡ ಗಾಳಿ ಬೀಸಿದಾಗ ಸುಯಿ ಅಂತ ಬೀಸ್ತದೆ ಅಂತ ಹೇಳ್ತೇವೆ. ಪಕ್ಷಿಗಳ ಕಲರವ ಇರಬಹುದು, ಸಮುದ್ರದ ಭೋರ್ಗರೆತ ಇರಬಹುದು, ಅಲ್ಲಿ ಲಚಿಗುಟ್ಟು ಇಡುವುದಿರಬಹುದು. ಪ್ರತಿಯೊಂದೂ ಕೂಡ ದೇವರನ್ನು ಹೊಗಳ್ತಾ ಇದೆಯಂತೆ. ಆದರೆ ಅದೇನು ಅಂತ ನಮಗೆ ಗುರುತಿಸ್ಲಿಕ್ಕಾಗಲ್ಲ ಅಷ್ಟೇ, ಜ್ಞಾನಿಗಳು ಗುರುತಿಸ್ತಾರೆ. ಅದಕ್ಕೋಸ್ಕರ ಜ್ಞಾನಿಗಳಿಗೆ ಭಗವಂತನನ್ನು ಹೊಗಳದ ಒಂದು ಶಬ್ದವೇ ಇಲ್ಲ. ಪ್ರತಿಯೊಂದು ಭಾಷೆಯ ಶಬ್ದವು, ಪ್ರತಿಯೊಂದು ಪ್ರಾಣಿಯ, ಪಕ್ಷಿಯ, ಕೀಟದ ಪ್ರತಿಯೊಂದು ಶಬ್ದವೂ ಕೂಡ ದೇವರ ಹೊಗಳಿಕೆಯಂತೆ ಜ್ಞಾನಿಗಳು ಗುರುತಿಸ್ತಾರೆ. ಅಂತಹ ಜ್ಞಾನಿಗಳ ಮಾತಿದು. ಅವ್ರು ಹೇಳ್ತಾರೆ, ಸ್ವಾಮಿ ಎಲ್ಲವೂ ನಿನ್ನನ್ನೇ ಹೊಗಳ್ತಾ ಇದೆ. ಆ ರೀತಿ ಇಡೀ ಜಗತ್ತಿನಲ್ಲಿ ಪ್ರತಿ ಕ್ಷಣದಲ್ಲಿಯೂ, ಪ್ರತಿಯೊಂದು ಕಡೆಯೂ, ಪ್ರತಿಯೊಂದು ಮಾತಿನಿಂದಲೂ ಹೊಗಳಲ್ಪಡುವವನು, ಪ್ರತಿಯೊಂದು ಧ್ವನಿಯಿಂದಲೂ ಹೊಗಳಲ್ಪವನು ನೀನೇ ಆಗಿದೆಯಾ. ಅಷ್ಟು ಮಾತ್ರ ಅಲ್ಲ, ಯಾರು ಯೋಗಿಗಳಿದ್ದಾರೆ, ಯೋಗಿಗಳು ಅಂದರೆ ಯೋಗವುಳ್ಳವರು, ದೇವರನ್ನು ಕಾಣಬೇಕು ಅಂತ ತಾವು ಪ್ರಯತ್ನ ಪಡ್ತಾ ಇರುವವರು. ಅದಕ್ಕಾಗಿ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಮುಂತಾದವುಗಳನ್ನೆಲ್ಲ ತಮ್ಮಲ್ಲಿ ಅಳವಡಿಸಿಕೊಂಡಿರುವವರು. ಅವರು ಇಡೀ ತಮ್ಮ ಬದುಕಿನಲ್ಲಿ ಯಾವ ಗುರಿಯನ್ನಿಟ್ಟುಕೊಂಡಿದ್ದಾರೆ ಅಂದರೆ ಒಂದೇ, ಏನು ಅಂತೇಳಿದರೆ ನಾವು ನಾರಾಯಣನನ್ನು ಸೇರಬೇಕು, ವಿಷ್ಣುವನ್ನು ಸೇರಬೇಕು. ಯಾಕಂದರೆ ತದ್ವಿಷ್ಣೋ ಪರಮಂ ಪದಂ, ಅದೇ ಶ್ರೇಷ್ಠವಾದಂತಹ ಸ್ಥಾನ. ಯಾವ ಸ್ಥಾನಕ್ಕೆ ಹೋದರೆ ನಾವು ಮರಳಿ ಬರುವುದಿಲ್ಲವೋ, ದುಃಖಕ್ಕೊಳಗಾಗುವುದಿಲ್ವೋ, ಶಾಶ್ವತವಾದ ಸುಖವನ್ನು ಪಡಿತೇವೋ, ಅದೇ ನಮಗೆ ಮುಖ್ಯವಾದ ಸ್ಥಾನ. ನಾವು ಅಲ್ಲಿಗೇ ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ ಸ್ವಾಮಿ. ಅಂತಹ ಸ್ಥಾನನೆಂದು, ಅಂತಹ ಸ್ವರೂಪನೆಂದು ಅಂತ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾ, ಅಹಂ ಭೀತೋಸ್ಮಿ ದೇವೇಶ
ಸಂಸಾರೇಸ್ಮಿನ್ ಭಯಾವಹೇ ಪಾಹಿ ಮಾಂ ಪುಂಡರೀಕಾಕ್ಷ ನ ಜಾನೇ ಶರಣಂ ಪರಂ. ಹೇ ದೇವೇಶ, ಉಳಿದವರೆಲ್ಲರೂ ದೇವತೆಗಳು. ದೇವತೆಗಳು ಅಂತ ಹೇಳಿದ್ರೇ ಬೆಳಗುವವರು. ಎಲ್ಲವನ್ನು ಕೂಡ ತಾವು ಕ್ರೀಡಾರೂಪವಾಗಿ ಅಂದರೆ ಆಟ ಆಡ್ತಾ ಮಾಡುವವರು. ಕಷ್ಟವೇ ಇಲ್ಲ. ನಮ್ಮ ಹಾಗೆ ಯಾವುದನ್ನು ಕಷ್ಟಪಟ್ಟುಕೊಂಡು ಮಾಡೋಲ್ಲ ದೇವತೆಗಳು. ಮತ್ತು ಎಲ್ಲವನ್ನ ಖುಷಿಯಾಗಿ ತಾವು ಆಟ ಆಡ್ತಾ ಮಾಡ್ತಾರೆ. ಅವರು ದೇವತೆಗಳು. ಅಂತಹ ದೇವತೆಗಳು ಒಡೆಯನಾಗಿರುವ ನೀನು. ಅಂದರೆ ಅವರು ಖುಷಿಯಾಗಿದ್ದಾರೆ ಅಂದರೆ ನಿನ್ನಿಂದ, ಅವರು ಆಟ ಆಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಿನ್ನ ಅನುಗ್ರಹದಿಂದಾಗಿ, ಅವರು ಬೆಳಗುತ್ತಾ ಇದ್ದಾರೆ ಅಂದರೆ ನಿನ್ನ ಅನುಗ್ರಹದಿಂದಾಗಿ. ಯಾಕಂದರೆ ನೀನು ಅವರೆಲ್ಲರ ಒಡೆಯನಾಗಿರುವಂಥವನು. ಅಂತಹ ಸ್ವಾಮಿ, ನಾನು ಬಹಳಷ್ಟು ಹೆದರಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಹಂ ಭೀತೋಸ್ಮಿ. ನಾವು ನಮ್ಮನ್ನು ದೇವರ ಮುಂದೆ ತೋಡಿಕೊಳ್ಳುವುದು, ಸ್ವಾಮಿ ನಾನು ತುಂಬ ಹೆದರಿಬಿಟ್ಟಿದ್ದೇನೆ. ಯಾಕೆ ಅಂದರೆ ಅಸ್ಮಿನ್ ಸಂಸಾರೇ ಭಯಾವಹೇ. ಈ ಸಂಸಾರದಲ್ಲಿ ಸಂಸಾರದಲ್ಲಿ ಏನಾಗಿದೆಯಪ್ಪ ನಿನಗೆ? ಅಷ್ಟು ಹೆದರಿಕೆ ಏನಾಗಿದೆ ಅಂದರೆ ಈ ಸಂಸಾರವೇ ಭಯಂಕರ ಅಂತ ಹೇಳ್ತಾ ಇದ್ದಾರೆ. ಸಂಸಾರದಲ್ಲಿದ್ದು ನಿನಗೇನಾಗಿದೆ ಅಂತಲ್ಲ. ಮತ್ತು ಯಾರು ಮೊಸಳೆಯ ಬಾಯಿಗೆ ಬಿದ್ದಿದ್ದಾನೆ, ಮೊಸಳೆಯ ಬಾಯಿಗೆ ಬಿದ್ದವನಿಗೆ ಹೆದರ್ತಾ ಇದ್ದಾನೆ ಅಂತ ಹೇಳಿದರೆ ಯಾಕೆ ಹೆದರ್ತಾ ಇದ್ದೀಯಾ ಅಂತ ಹೇಳಲಿಕ್ಕೆ ಇಲ್ಲ. ಮೊಸಳೆಯ ಬಾಯಿಗೆ ಬಿದ್ದಿರುವುದೇ ಹೆದರಿಕೆಗೆ ಕಾರಣ. ಹಾಗೆ ಈ ಸಂಸಾರದಲ್ಲಿ ಬಂದು ಸಿಲುಕಿರುವುದೇ ಭಯಕ್ಕೆ ಕಾರಣ. ಯಾಕಂದರೆ ಸಂಸಾರವೇ ಭಯಂಕರ, ಭಯವನ್ನು ಉಂಟು ಮಾಡುವಂಥದ್ದು. ಯಾಕಂದರೆ ಈ ಸಂಸಾರಕ್ಕೆ ಬಂದು ಅಂದರೆ ಹುಟ್ಟಿದು ಅಂತ ಅರ್ಥ. ಸಂಸಾರ ಅಂದರೆ ಮದುವೆಯಾಗಿ ಮಕ್ಕಳು ಮಾಡಿದೆ ಅಂತ ಅರ್ಥ ಅಲ್ಲ. ಮತ್ತು ಇಲ್ಲಿ ಹುಟ್ಟುವುದೇ ಸಂಸರಣ. ಯಾವಾಗ ಹುಟ್ಟಿದೆ ಆಗಿನಿಂದಲೇ ಪ್ರಾರಂಭ ಆಯಿತು ಸಾವಿನ ಭಯ. ಮುಂದೆ ಇಡೀ ಜೀವನದುದ್ದಕ್ಕೂ ಕೂಡ ಸಾವು ನನಗೆ ನೆರಳಾಗಿ ತಿರುಗುತ್ತಾ ಇರ್ತದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಸಾವು ನಮ್ಮನ್ನು ಕಬಳಿಸ್ಬೋದು. ಆ ಭಯ ಇದ್ದೇ ಇದೆ. 100 ವರ್ಷ ಆದಮೇಲೇ ನಾನು ಸಾಯ್ತೇನೆ ಅಂತ ಯಾರಿಗೂ ಖಾತ್ರಿ ಇಲ್ವಲ್ಲ. ಅದರಿಂದಾಗಿಯೇ ಇದು ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳಿದಾಗೆ, ನೀರಿನ ಮೇಲಿರುವ ಗುಳ್ಳೆಯಂತೆ ಯಾವಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ. ಹಾಗೆ ಈ ಬದುಕು ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ. ಅದರೊಳಗೆ ಯಾವಾಗ ರೋಗ ರುಜಿನಗಳು ಬರ್ತದೋ, ಯಾವ ವಿಧವಾದಂತಹ ಅಪಘಾತ ಆಗುತ್ತದೋ, ಯಾವ ವಿಧವಾದ ಕೆಟ್ಟ ವಿಷಯಗಳು ಕೇಳಿ ಬರ್ತದೋ, ದುಃಖ ದುಮ್ಮಾನ ಮುಂತಾದವುಗಳು, ಹೀಗೆ ಒಂದಲ್ಲ ಎರಡಲ್ಲ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿ ಇರುವಂತಹ ಈ ಸಂಸಾರ ಭಯಂಕರ ಅಲ್ಲದೆ ಮತ್ತೇನು. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಸ್ವಾಮಿ, ಇಂಥ ಭಯದಿಂದ ಕೂಡಿದ ಸಂಸಾರದಲ್ಲಿ ಸಿಲುಕಿ ನಾನು ತುಂಬ ಭಯ ಪಡ್ತಾ ಇದ್ದೇನೆ. ದಿನದಿಂದ ದಿನಕ್ಕೆ ಭಯ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದೇ ಈ ಸಂಸಾರದಲ್ಲಿ 1 ವರ್ಷ ಕಳೀತು ನಾವೇನೋ ನನ್ನ ಹುಟ್ಟು ಹಬ್ಬ ಅಂತ ಖುಷಿಯಿಂದ ಆಚರಿಸ್ತೇವೆ. ಆದರೆ ಆ ಖುಷಿಯ ಹಿಂದೆ ಗುಲಾಬಿಯ ಕೆಳಗಿರುವ ಮುಳ್ಳಿನಂತೆ ಆ ಖುಷಿಯ ಹಿಂದೆ ಇರುವ ದುಃಖವನ್ನು ನಾವು ಎಣಿಸುವುದೇ ಇಲ್ಲ. ಏನು ಅಂತ ಹೇಳಿದರೆ, ನನಗೆ 25 ವರ್ಷ ಆಯಿತು ಅಂತ ಹೇಳಿದರೆ ಅರ್ಥ ಏನು ಅಂದರೆ 25 ವರ್ಷ ಹತ್ತಿರ ಆದೆ ನಾನು. ಯಾವುದಕ್ಕೆ? ಸಾವಿಗೆ. ಇನ್ನು 75 ವರ್ಷ ಬಾಕಿ ಇರೋದು ಗಟ್ಟಿಮುಟ್ಟಿದ್ದೆ ಅಂತ ಹೇಳಿದರೆ. ಹೀಗೆ ಪ್ರತಿಯೊಂದು ವರ್ಷವೂ ಕೂಡ ಒಂದು ಕರಾಳ ಮುಖ ಇದ್ದೇ ಇದೆ. ನಾವು ಅದನ್ನು ಗಮನಿಸ್ತಾ ಇಲ್ಲ. ಆದರೆ ಭಕ್ತನಾದವನು ಅದನ್ನು ಯಾವತ್ತೂ ಗಮನಿಸ್ತಾನೆ. ಆ ಗಮನಿಸಿ ಹೇಳ್ತಾ ಇರೋದು, ಸ್ವಾಮಿ ಪ್ರತಿ ವರ್ಷವೂ ಕೂಡ, ಪ್ರತಿದಿನ ಪ್ರತಿ ಗಂಟೆಯೂ ಕೂಡ ಭಯದಿಂದಲೇ ಕೂಡಿ ಒದ್ದಾಡ್ತಾ ಇದ್ದೇನೆ. ಅಂತಹ ನನ್ನನ್ನು ನೀನೇ ರಕ್ಷಣೆಯನ್ನು ಮಾಡಬೇಕು ಸ್ವಾಮಿ. ಯಾಕಂದರೆ ನನಗೆ ನಜಾನೇ ಶರಣಂ ಪರಂ, ಬೇರೆ ಯಾರೂ ಗೊತ್ತಿಲ್ಲ. ಬೇರೆ ಯಾರನ್ನು ಆಶ್ರಯಿಸಿದರೆ ಸಾವಿನಿಂದ ಪಾರು ಮಾಡುವವರು ಗೊತ್ತಿಲ್ಲ. ಯಾಕಂದರೆ ಬೇರೆ ಯಾರೂ ಇಲ್ಲ. ಇದ್ದರೆ ತಾನೇ ಸಾವಿನಿಂದ ರಕ್ಷಣೆ ಮಾಡುವವರು ಬೇರೆ ಯಾರೂ ಇಲ್ಲ. ಯಾಕಂದರೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ. ಆ ಬ್ರಹ್ಮ ಭುವನಾಲೋಕ ಭುವನ ಪುನರಾವರ್ತಿನೋರ್ಜುನ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ, ಬ್ರಹ್ಮಲೋಕದವರೆಗೆ ಹೋದರೂ ಕೂಡ, ಚತುರ್ಮುಖ ಬ್ರಹ್ಮನವರೆಗೆ ಹೋದರೂ ಕೂಡ ಒಂದಲ್ಲ ಒಂದು ದಿನ ಅವನು ಸಾಯುವವನೇ. ಹಾಗಿರಬೇಕಾದ್ರೆ ನನ್ನನ್ನು ಸಾವಿನಿಂದ ಸಂಪೂರ್ಣವಾಗಿ ಪಾರು ಮಾಡುವವನು ಸಾವೇ ಇಲ್ಲದ ನೀನೊಬ್ಬನೇ. ಯಾಕಂದರೆ ಭಗವಂತನ ಬಳಿ, ನಾರಾಯಣನ ಬಳಿ ಸಾವು ಯಾವತ್ತೂ ಸುಳಿಯುವುದಿಲ್ಲ. ಅದಕ್ಕಾಗಿ ನನ್ನನ್ನು ಸಾವಿನಿಂದ ಪಾರು ಮಾಡಲಿಕ್ಕೆ, ಈ ಸಂಸಾರದಿಂದ ಬಿಡುಗಡೆಗೊಳಿಸಲಿಕ್ಕೆ ನೀನೇ ಸಮರ್ಥನಾದವನು ಸ್ವಾಮಿ. ಅದಕ್ಕಾಗಿಯೇ ನಿನ್ನನ್ನೇ ನಾನು ಶರಣು ಹೊಂದಿದ್ದೇನೆ, ಆಶ್ರಯಿಸಿದ್ದೇನೆ. ನನ್ನನ್ನು ಯಾವಾಗಲೂ ನೀನೇ ರಕ್ಷಣೆ ಮಾಡಬೇಕು ಅಂತ ಆ ಭಗವಂತನ ಬಳಿ ಭಕ್ತನಾದವನು ಪ್ರಾರ್ಥಿಸುವಂತಹ ಅದ್ಭುತವಾದ ಪ್ರಾರ್ಥನೆಯನ್ನು ಈ ಪುಂಡರೀಕಾಕ್ಷ ಸ್ತೋತ್ರ ತಾನು ತಿಳಿಸ್ತಾ ಇದೆ.